ಜನ ತೆರೆ ಮೇಲೆ ಸಿನಿಮಾ ನಟಿಯರ ಅಂದ ಚಂದಗಳನ್ನ ಕಂಡು ಆನಂದಿಸ್ತಾರೆ. ತಮಗೆ ಇಷ್ಟವಾದ ನಟಿಯರ ಚಿತ್ರಗಳನ್ನ ಮತ್ತೆ ಮತ್ತೆ ನೋಡ್ತಾ ತಮ್ಮ ಬಳಿ ಅವರ ಫೋಟೋ ಇಟ್ಕೊಂಡು ಆರಾಧಿಸ್ತಾರೆ. ನಟಿಯರ ಸೌಂದರ್ಯದ ಮತ್ತಿನಲ್ಲಿ ಮುಳುಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಒಂದು ಗಳಿಗೆ ಮರೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಸುಂದರ ಸುಕೋಮಲ ಗುಲಾಬಿ ಹೂವಿನ ಹಿಂದೆ ಚರ್ಮ ಸೀಳೋ ಮುಳ್ಳುಗಳು ಇರೋ ಹಾಗೆ ಕೆಲವು ಸಿನಿಮಾ ನಟಿಯರ ರೊಚ್ಚಿಗೇಳಿಸೋ ಸೌಂದರ್ಯದ ಹಿಂದೆ ಬೆಚ್ಚಿ ಬೀಳಿಸೋ ಕ್ರೌರ್ಯ ಕೂಡ ಇರುತ್ತೆ. ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಂಡತಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದು, ಅವರನ್ನ ಬಚಾವ್ ಮಾಡೋದಕ್ಕೆ ಸ್ಯಾಂಡಲ್ವುಡ್ನ ಘಟಾನುಘಟಿಗಳೆಲ್ಲ ಸಂಧಾನದ ಸರ್ಕಸ್ ಮಾಡಿದ್ದು, ನಿಖಿತಾ ಮೇಲೆ ನಿಷೇಧ ಹೇರಿ ನಂತರ ವಾಪಸ್ ತಗೊಂಡಿದ್ದು, ಈ ನಾಟಕ ಇನ್ನೂ ಕ್ಲೈಮ್ಯಾಕ್ಸ್ ಮುಟ್ಟಿಯೇ ಇಲ್ಲ. ಕಾಕತಾಳೀಯ ಎಂಬಂತೆ ದರ್ಶನ್ಗೆ ಜೋಡಿಯಾಗಿ ನಟಿಸಿದ್ದ ಬೆಡಗಿಯೊಬ್ಬಳು ಈಗ ಕೊಲೆ ಕೇಸೊಂದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಆಕೆಯೇ ಮೀರಾ ಚೋಪ್ರಾ. ಬಹುತೇಕ ಬಣ್ಣದ ಲೋಕದಿಂದಲೇ ಕಣ್ಮರೆಯಾಗಿ ಬಿಟ್ಟಿದ್ಲು. ಹಾಗೆ ಚಿತ್ರರಂಗದಿಂದ ದೂರವಾದ ಮೀರಾ ಮಹಿಳೆಯೊಬ್ಬಳ ಕೊಲೆ ಆರೋಪಿಯಾಗಿ ಕಾಣಿಸಿಕೊಳ್ತಾಳೆ ಅಂತ ಜನ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ದೆಹಲಿಯಲ್ಲಿ ಪ್ರತಿಷ್ಠಿತ ಪ್ರದೇಶವೊಂದರಲ್ಲಿ ವಾಸವಾಗಿರೋ ಸುಮಿತ್ ಬುಟ್ಟಾನ್ ಅನ್ನೋ ಷೇರು ದಲ್ಲಾಳಿಯೊಬ್ಬನ ಹೆಂಡತಿ ರುಚಿ ಬುಟ್ಟಾನ್ ಇದೇ ವರ್ಷದ ಜೂನ್ 28ರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ರುಚಿಯ ಮೃತದೇಹ ಫ್ಯಾನಿಗೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆದರೆ ಅದು ಆತ್ಮಹತ್ಯೆಯಲ್ಲ, ಕೊಲೆ ಅನ್ನೋದು ರುಚಿಯ ಪೋಷಕರ ವಾದವಾಗಿತ್ತು. ರುಚಿಯ ಗಂಡ ಸುಮಿತ್ ಬುಟ್ಟಾನ್ ಕೊಲೆ ಮಾಡಿದ್ದಾನೆ ಅಂತ ಅವರು ಆರೋಪಿಸಿದರು. ಈ ಕೊಲೆಯಲ್ಲಿ ಮೀರಾಳದ್ದು ಪಾಲಿದೆ ಅನ್ನೋದು ಅವರ ವಾದವಾಗಿತ್ತು. ಹಾಗಂತ ಮೀರಾ ಪ್ರೇಕ್ಷಕರಿಗೆ ತೀರಾ ಅಪರಿಚಿತವಾದ ನಟಿಯೇನಲ್ಲ. ದೆಹಲಿ ಮೂಲದ ಈಕೆ ಅಮೆರಿಕದಲ್ಲಿ ಓದಿ ಅಲ್ಲೇ ಒಂದಿಷ್ಟು ಕಾಲ ಕೆಲಸ ಮಾಡಿಕೊಂಡಿದ್ಲು. ನಂತರ ಭಾರತಕ್ಕೆ ಬಂದು ಮಾಡೆಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ಲು. ಒಬ್ಬ ನಟಿಯಾಗಿ ಮೀರಾ ಕೆರಿಯರ್ನಲ್ಲಿ ಏಳು ಬೀಳುಗಳು ಏನೇ ಇರಲಿ, ಈಕೆ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಿಂತದ್ದಂತೂ ಜನರ ಮಟ್ಟಿಗೆ ಶಾಕಿಂಗ್ ನ್ಯೂಸ್ ಆಗಿತ್ತು. ಕೊಲೆ ಕೇಸ್ನಲ್ಲಿ ಈಕೆಯ ಹೆಸರು ಕೇಳ್ಬರೋದಷ್ಟೇ ಅಲ್ಲ, ಮೀರಾ ಪೊಲೀಸರಿಂದ ತಪ್ಪಿಸ್ಕೊಂಡು ತಿರುಗಬೇಕಾದ ಸ್ಥಿತಿ ಕೂಡ ಉದ್ಭವವಾಯಿತು. ಇಲ್ಲಿ ಮೀರಾ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ, ಸುಮಿತ್ ಬುಟ್ಟಾನ್ಗೂ ಮೀರಾ ಚೋಪ್ರಾಗೂ ಏನ್ ಸಂಬಂಧ, ಇವೆಲ್ಲದರ ವಿವರಗಳನ್ನ ನೋಡೋಣ ಒಂದು ಬ್ರೇಕ್ನ ನಂತರ.